ತೋರಿಸಿ ಸರ್. ಮಾತಾಡಿ ಸರ್. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹೆಚ್ಚಿನ ಶಾಸಕರಾದ ಸಂಗೊಳ್ಳಿ ಮಂಜುನಾಥ್ ಸರ್ ಅವರು ಹಾಗೂ ಇದೇ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಗಣ್ಯರೇ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ಪರಂಪರೆ ಇದು ಹೊಸದಾಗಿ ಶಾಸಕರು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಮೊದಲು ಈ ರೀತಿ ಕಾರ್ಯಕ್ರಮಗಳು ಯಾವುದೂ ನಡೀತಾ ಇರಲಿಲ್ಲ. ಈ ಸಾರಿ ತಾಲೂಕಲ್ಲಿ ನಮಗೆ ನಿವೃತ್ತರಿಗೆ ನಾವು ಸನ್ಮಾನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು, ಅದಕ್ಕೆಲ್ಲನೂ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಶಾಸಕರು ಹೇಳಿದಾಗ ನಾವು ಇದಕ್ಕೆಲ್ಲನೂ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನಾನು ಸುಮಾರು ತಾಲೂಕುಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲೂ ಕೂಡ ನಮಗೂ ಕೂಡ ಇದು ಒಂದು ಹೊಸ ಅನುಭವ ಇದು. ಯಾಕಂದರೆ ಶಾಸಕರು ಇಲ್ಲಿರ್ತಕ್ಕಂಥ ಅಫಿಷಿಯಲ್ಸ್ ಅನ್ನೋ ರೀತಿಯಲ್ಲಿ ಹೋಗ್ತಾ ಇಲ್ಲ, ಅವರ ಕುಟುಂಬದವರು ಅನ್ನೋ ಒಂದು ಆತ್ಮೀಯ ಭಾವನೆ ಅವರಲ್ಲಿದೆ. ಸೊ ಆ ರೀತಿಯೇ ಅವರು ನಮ್ಮ ಹತ್ರನೂ ಸಂವಾದ ಆಗಿರ್ಬೋದು ಅಥವಾ ಯಾವುದೇ ರೀತಿ ಕೆಲಸಗಳನ್ನು ಮಾಡಿಸೋದಾಗಿರ್ಬೋದು, ಅವರು ಅಧಿಕಾರವನ್ನು ಬಳಸಿ ಯಾವ ರೀತಿ ನಮ್ಮ ಹತ್ರ ಕೆಲಸಗಳನ್ನು ಮಾಡಿಸೋದಿಲ್ಲ, ಆತ್ಮೀಯವಾಗಿ ಈ ಒಂದು ಇಲಾಖೆ ಕೆಲಸ ಈ ರೀತಿ ಇದೆ, ಈ ರೀತಿ ಮಾಡಬೇಕು ಅನ್ನೋ ರೀತಿ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಅವರು ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಮಗೆ ಇಂಥ ಶಾಸಕರ ಜೊತೆ ಕೆಲಸ ಮಾಡೋದಕ್ಕೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಜೊತೆಗೆ ನಿವೃತ್ತಿ ಅಂತಕ್ಕಂಥದ್ದು ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಕಡ್ಡಾಯವಾಗಿ ಆಗಲೇಬೇಕಾಗಿರ್ತಕ್ಕಂಥ ಇದು ಆಗಿರ್ತಕ್ಕಂಥ ವಿಷಯ ಆಗಿತ್ತು. ಸೊ ಈ ನಿವೃತ್ತ ನೌಕರರು ಕೂಡ ತಮ್ಮ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಈಗಾಗಲೇ ಶಾಸಕರ ಬಗ್ಗೆ ಒಂದಷ್ಟು ಅಭಿಪ್ರಾಯವನ್ನು ಕೂಡ ಈ ನಿವೃತ್ತ ನೌಕರರು ಕೂಡ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಒಟ್ಟಾರೆ ಏನೇ ಆಗಲಿ ನಮ್ಮ ತಾಲೂಕಿನಲ್ಲಿ ಒಂದು ಉತ್ತಮವಾದಂಥ ಆಡಳಿತಾತ್ಮಕವಾಗಿ ಹೇಳೋದಾದರೆ ಮತ್ತು ಕೆಲಸ ಮಾಡೋ ವಿಷಯದಲ್ಲಿ ಹೇಳೋದಾದರೆ ನಮ್ಮ ಒಂದು ತಾಲೂಕಿನಲ್ಲಿ ಒಂದು ಉತ್ತಮವಾದಂಥ ಅವಕಾಶ ಇದೆ. ಸರ್ಕಾರಿ ನೌಕರರು ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಇಲ್ಲಿ ಪ್ರೋತ್ಸಾಹ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂಥದ್ದು ಎಲ್ಲರಿಗೂ ಕೂಡ ಸಿಕ್ಕಿದೆ. ಹೋದರೆ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲೂ ಕೂಡ ಸೇವೆ ಮಾಡಿದ್ದೇನೆ, ನಮಗೆ ಆತ್ಮತೃಪ್ತಿ ಇದೆ ಅಂತ ಹೇಳ್ತಾರೆ. ಇವತ್ತು ನಮ್ಮನ್ನು ಕರೆದು ಸನ್ಮಾನಕ್ಕೆ ಕರೆದಿದ್ದಕ್ಕಾಗಿ ನಮ್ಮ ಶಾಸಕರು ಮತ್ತು ತಾಲೂಕಾಡಳಿತ ಎಲ್ಲರೂ ಈ ಊರಾಯಿತು ಎಲ್ಲ ತಾಲೂಕಾಡಳಿತಕ್ಕೆ ಹೇಳಲು ಅವಕಾಶ ಕೊಡಬೇಕು ಹೊಂದಿಸ್ತಾ ಎರಡು ಮಾತುಗಳನ್ನು ಮುಕ್ತಾಯ 100 ಲ್ಯಾಪ್ಟಾಪ್ಸು ಪ್ರತಿಭೆಗಳನ್ನು ಮುಗಿಸಿ ಅದರಲ್ಲೂ ಲೀಸ್ಟು ಅದರಲ್ಲಿ ಏನು ಒಂದೇ ಒಂದು ಹೇಳಿದ್ರು, ಇದರಲ್ಲಿ ಏನು ಕೂಡ ಇಂಟರ್ಫಿಯರೆನ್ಸ್ ಆಗಬಾರ್ದು, ಯಾರು ಪ್ರತಿಭೆಗಳಿದ್ದಾರೆ ಅವರು ಮಾತ್ರ ಪಟ್ಟಿ ಮಾಡಬೇಕು ಅಂತೇಳಿ ನಮ್ಮ ಶಿಕ್ಷಣ ಇಲಾಖೆ ಹೋದಾಗ ನಮ್ಮ ಆನಂದ್ ಸರ್ ನಾವು ಒಂದು ಬಹಳ ಪಾರದರ್ಶಕವಾಗಿ ಲೀಸ್ಟ್ ಮಾಡಿ 100 ಜನಕ್ಕೆ ಲ್ಯಾಪ್ಟಾಪ್ ಕೊಡಿಸಿದ್ವಿ. ಇದು ಒಂದು ಲ್ಯಾಪ್ಟಾಪ್ 34,000 ಮೇಲಾಗ್ತದೆ. ಅಷ್ಟು ಆ ರೀತಿಯಲ್ಲಿ ಯಾವ ಶಾಸಕರು ಕೂಡ ಇಲ್ಲಿಗೆ ಮಾಡಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ಯಾರೂ ಮಾಡಲಿಲ್ಲ. ಆ ರೀತಿಯ ತ್ಯಾಗನೀಯ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಶಿಕ್ಷಣ ಪರವಾಗಿ ಅನಂತ ಧನ್ಯವಾದಗಳು.